ನಮ್ಮ 3ನೇ ವರ್ಷದ ಸ್ಟ್ರೀಟ್ ಫುಡ್ ಫಿಯೆಸ್ಟಾದ ಈ ಕಾರ್ಯಕ್ರಮದ ಸಲುವಾಗಿ ಇವತ್ತು ಮಾಧ್ಯಮದ ಮುಂದೆ ಹಾಗೂ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮ ಕಳೆದ 2 ವರ್ಷ ನಡೆದಂಥ ಯಶಸ್ವಿ ಈ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದಂಥ ಎಲ್ಲ ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಕಮಿಷನರ್ ಆಗಿರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದ ಸರ್ಕಾರಿ ಎಲ್ಲ ಆಫೀಸರ್ಸ್ಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ನಮಗೆ 2 ವರ್ಷ ಯಶಸ್ವಿ ಈ ಕಾರ್ಯಕ್ರಮ ನಡೀಲಿಕ್ಕೆ ಎಲ್ಲ ನಮಗೆ ಈ ವೆಂಡರ್ಸ್ ಆಗಿರ್ಬೋದು ಅಥವಾ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮಂಗಳೂರಿನ ಹಾಗೂ ಹೊರಗಿನ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆಗೆ ಕೆನರಾ ಆಗಿರ್ಬೋದು, ಕರಾವಳಿ ಉತ್ಸವ ಗ್ರೌಂಡು, ಹಾಗೆ ಲೇಡಿಲ್ ಕಾನ್ವೆಂಟಿನ ಆವರಣ ಹಾಗೂ ಲೇಡಿಲ್ ಚರ್ಚಿ ಆವರಣ, ಇದನ್ನೆಲ್ಲ ಕೊಟ್ಟ ಕಾರಣ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರ ಎಷ್ಟು ಹೊರಗಿನಿಂದ ಬೇಡೋದು ಯಾವುದು ಹೌದೌದು ಸರ್ಕಾರ ಸಹ ಇದು ಕೈಟ್ ಫೆಸ್ಟಿವಲ್ ಆಗುತ್ತೆ. ಈಗೇನಾಗ್ತದೆ, ನಾವು ಯಾವುದೇ ಪ್ರೋಗ್ರಾಮನ್ನು ಸಾರ್ವಜನಿಕರೊಟ್ಟಿಗೆ ನಾವು ಸೇರ್ಕೊಂಡು ಮಾಡಿದಾಗ ಬೇರೆ ವಿಭಾಗದಲ್ಲಿ ಮತ್ತು ಸರ್ಕಾರ ಅದಕ್ಕೊಂದು ಅದರ ಒಂದು ಏನು ಕೃಪಕಟಾಕ್ಷ ಇದ್ದರೆ ಭಾಳಷ್ಟು ಕಾರ್ಯಕ್ರಮಗಳು ಆಗುತ್ತೆ. ಈ ಖಾಲಿ ಜಿಲ್ಲಾಡಳಿತನೇ ಎಲ್ಲ ಮಾಡಬೇಕಂದ್ರೆ ಅವ್ರ ಕೆಲಸಗಳು ನಿಂತು ಹೋಗ್ತದೆ. ಹಾಗಾಗಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಫುಡ್ ಫೆಸ್ಟಿವಲಲ್ಲಿ ಇವರು ತೊಡಗಿಸ್ಕೊಂಡ್ರೆ, ಟೀಮ್ ಮ್ಯಾಂಗ್ಳೂರು ಕೈಟ್ ಫೆಸ್ಟಿವಲ್ ತೊಡಗಿಸ್ಕೊಳ್ತದೆ. ಅಥವಾ ಇನ್ನೊಂದು ತಂಡ ಯಂಗ್ ಇಂಡಿಯನ್ಸು ಯೂತ್ದು ಕಾರ್ಯಕ್ರಮಗಳು ತೊಡಗಿಸ್ಕೊಳ್ತದೆ. ಎಲ್ಲದಕ್ಕೂ ಎಲ್ಲರನ್ನೂ ಇನ್ವಾಲ್ವ್ ಮಾಡೋದು ಇದು ಒಂದು ಅಂಗ ಅನ್ನೋ ನಮ್ಮ ಉದ್ದೇಶ. ಅದ್ರ ನಂತರ ನಿರ್ಧಾರಗಳು ಹೇಗೆ ಹೋಗುತ್ತೆ ಅದ್ರ ನಂತರ. ಬಟ್ ನಮ್ಮ ಆಸೆ ಏನು, ಇದು ಇಲ್ಲಿಗೆ ನಿಲ್ಬಾರ್ದು. ಸರ್ಕಾರ ಜೊತೆ ಇದು ಮಾಡೋದು ಅಂತಂದ್ರೆ, ಈಗ ಬೀದಿ ವ್ಯಾಪಾರಿಗಳಿಗೂ ವಿದ್ಯೆ ಕೊಡ್ತೀರಾ ಹೇಗೆ? ಯಾವುದು ಬಹಳಷ್ಟು ಇವರು ಬೀದಿ ಬದಿನೂ ಮಾಡ್ತಾರೆ, ಅಂದ್ರೆ ಇದಕ್ಕೆ ಬೇರೆ ಕಡೆ ಅವರು ಸ್ಟ್ರೀಟ್ ಫುಡ್ ಮಾಡ್ತಾರಲ್ಲ, ಅಂತವ್ರಿಗೆ ಆಸ್ಪದ ಬರುತ್ತಾ ಇಲ್ಲಿ? ಇಲ್ಲ ಅಲ್ಲ, ಅವ್ರ ಹತ್ರ ಅಧಿಕೃತವಾದ ಬೇಕಾಗಿರೋ ಮಾನ್ಯತೆ ಇದ್ರೆ ಸ್ಟಾಲ್ ತಗೋಬಹುದು, ಅದಕ್ಕೇನು ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಸ್ಟಾಲ್ ತಗೊಳ್ಳೋರಿಗೆ ಇದೆಲ್ಲ ಅವರಲ್ಲಿ ಆ ಪರ್ಮಿಷನ್ಗಳು ಇರಲಿಲ್ಲ. ಈಗ ಎಷ್ಟು ಒಂದು ಮೊದಲು ಕೊಟ್ಟಿರ್ತಾರೆ ರೇಟು. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ ಮಂಗಳ ಸ್ಟೇಡಿಯಂ ಎದುರುಗಡೆ ಒಂದು ಅಂಗಡಿಯವರು 90 ರೂಪಾಯಿಗೆ ಒಂದು ಪ್ಲೇಟ್ ಪರ್ಟಿಕ್ಯುಲರ್ ಡಿಶ್ ಮಾಡ್ತಾಯಿದ್ರು. ಜನ ನೋಡ್ಬಿಟ್ಟು ಮರುದಿವಸ 190 ಮಾಡಿದ್ರು. ನಮಗೆ ಅವ್ರಿಗೆ ಕೊಟ್ಟ ಮೊದಲಿನ ಲಿಸ್ಟ್ ಪ್ರಕಾರ 90. ಅವ್ರ ಹತ್ರ ಹೋಗಿ ಹೇಳಿದ್ವಿ, ಒಂದು ಇದೇ ರೇಟಿಗೆ ತಾನೇ, ಇಲ್ಲದೆ ಬಂದ್ ಮಾಡಿದ್ವಿ. ಸೊ ದೇ ಬ್ರಾಟ್ ಇಟ್ ಡೌನ್. ಬಟ್ ಈಗ ನಾನೊಂದು ವ್ಯಾಪಾರ ಮಾಡ್ತೀವಿ, ಅದು ಇವರೊಬ್ಬರು ಮಾಡ್ತಾರೆ. ನಾನು ಮಾಡೋದು ಟೇಸ್ಟ್ ಬೇರೆ ಇರ್ತದೆ, ಮೆಥಡ್ ಬೇರೆ ಇರ್ತದೆ. ನಾವು ರೇಟ್ ಅದು ಇಬ್ಬರದ್ದು ಒಂದೇ ರೇಟ್ ಇರ್ಲಿಕ್ಕೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಫಸ್ಟ್ ಹೇಳಬೇಕು ಅವರು. ಜನ ನೋಡಿ ಏರೋಪ್ಲೇನ್ ಇದು ಏರ್ಲೈನ್ಸ್ದು ರೇಟ್ ಹೋದಾಗ ಹೋಗ್ಬಾರ್ದು. ಇಟ್ ಹ್ಯಾಸ್ ಟು ಬಿ ಕಾನ್ಸ್ಟೆಂಟ್. ಹೌದು, ಅವರು ಬೋರ್ಡ್ ಹಾಕಿತ್ತು. ಲಾಸ್ಟ್ ಟೈಮ್ ಮಾಡಿದ್ದೇವೆ. ಸ್ಟಾಲ್ನವ್ರಿಗೆ ಅದು ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದೀವಿ. ಬೇರೆ ಜಾಗದಲ್ಲಿ ಬೇರೆ ರೀತಿಯ ಸ್ಟಾಲ್ಗಳು, ಕೆಲವು ಕಡೆ ಜಾಸ್ತಿ ವ್ಯಾಪಾರ ಆಗುವಂಥ ಸ್ಥಳಗಳು, ಸೈಜ್ ದೊಡ್ಡದೇ ಇರೋವಂಥ ಸ್ಪೇಸ್ಗಳು, ಸ್ಪೇಸ್ ಪ್ರಕಾರ ರೆಂಟ್ ನಿಗದಿ ಪಡಿದ್ದೀವಿ. ಮೇ ಬಿ ಅಲ್ಲ, ಇದು ಸರ್ ಅಲ್ಲ, ಪರ್ಯಾಯ ಅಂದರೆ ಟ್ರಾಫಿಕ್ನ ಟೋಟಲ್ ಕ್ಲೋಸ್ ಮಾಡೋದಿಲ್ಲ. ಒಂದು ಸೈಡಲ್ಲಿ ಅಲ್ಲ, ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಜಾಸ್ತಿ. ನಾವು ಅದನ್ನು ಬ್ಲಾಕ್ ಮಾಡಿಬಿಟ್ರೆ ಇಟ್ ವಿಲ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್. ಅದಕ್ಕೆ ಆ ಪರ್ಯಾಯ ರಸ್ತೆಗಳನ್ನು ನಾವು ಇದರಷ್ಟು ಕನ್ವೀನಿಯಂಟ್ ಇಲ್ಲ. ಇಲ್ಲಿ ಒಂದು ಈ ಸ್ಟ್ರೆಚ್ ಬಿಟ್ಟರೆ ಇಲ್ಲಿ ಟಚ್ ಆಗದೇ ಬೇರೆ ಕಡೆ ಹೋಗುವಂಥದ್ದು ಭಾಳಷ್ಟು ರಸ್ತೆಗಳಿದೆ. ಖಾಲಿ ಒಂದಲ್ಲ, ಮಲ್ಟಿಪಲ್ ರೂಟ್ಸ್ ಅದೇ. ಹಾಗಾಗಿ
ಎಲ್ಲೇ ಬ್ಲಾಕ್ ಆಗಿ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅನ್ನೋ ಪರಿಸ್ಥಿತಿ ಇಲ್ಲಿ ಬಂದಿಲ್ಲ 2 ವರ್ಷನೂ ಕೂಡ. ಮತ್ತು ಈ ರೂಟಲ್ಲಿ ಬಸ್ ಓಡಾಡಲೇಬೇಕು ಅನ್ನೋದು ನಮ್ಮದೊಂದು ಹಠ. ಯಾಕಂದರೆ ಖಾಲಿ ಕಾರು ಬೈಕ್ ಸ್ಕೂಟ್ರ್ ಇದ್ದವರೇ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥದ್ದಲ್ಲ. ಕಾಮನ್ ಮ್ಯಾನ್ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋರು ಕೂಡ ಅವ್ರಿಗೆ ಅವರಷ್ಟು ಕನ್ವೀನಿಯೆಂಟ್ ಬೇರೆ ಯಾರಿಗೂ ಕೊಡಬಾರ್ದು. ಇವರು ಅಲ್ಲೇ ಇಳಿದು ಅಲ್ಲೇ ಹತ್ತುವಂಥ ವ್ಯವಸ್ಥೆಗಳು, ಅದು ದ್ಯಾಟ್ ವಿಲ್ ಬಿ ದ ಸಕ್ಸಸ್ ಆಫ್ ದ ಪ್ರೋಗ್ರಾಮ್.